ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರೀಶಾ. ಇವತ್ತು ನಾನು ಮೀಶೋಯಿಂದ ಒಂದೆರಡು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ. ಅದನ್ನು ರಿವ್ಯೂ ಮಾಡುತ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಅವೆಲ್ಲ ಹೇಗಿದೆ ಅಂತ ನೋಡೋಣ. ಫಸ್ಟ್ ಒನ್ ಬಾತ್ರೂಮ್ ಕ್ಲೀನಿಂಗ್ ಬ್ರಷ್. ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಯಾರಿಗೆ ಬಗ್ಗಿ ಉಜ್ಜೋಕ್ಕಾಗಲ್ವೋ ಅಂಥವರೆಲ್ಲ ಈ ಥರ ಬ್ರಷ್ನ ತೊಗೊಂಡ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬೆನ್ನು ನೋವು ಇರೋರಿಗೆ, ಕಾಲು ನೋವು ಇರೋರಿಗೆ ಮತ್ತು ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಬ್ರಷ್ ಜೊತೆಗೆ ಅವರು ವೈಪರ್ನೂ ಕೊಟ್ಟಿದ್ದಾರೆ. ಇದರಿಂದ ಅಂದರೆ ನಾವು ನೀರು ಹಾಕಿ ವೈಪ್ ಸಹ ಮಾಡ್ಬೋದು. ಬ್ರಷ್ ಮತ್ತು ವೈಪರ್ ಎರಡೂ ಒಂದರಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನ್ನ ಕಡೆಯಿಂದ ರೇಟಿಂಗ್ ಕೊಡ್ಬೋದು ಅಂತಂದರೆ ನಾನು 5/5 ಕೊಡ್ತೀನಿ. ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗಿರೋವಂಥ ಪ್ರಾಡಕ್ಟ್ ಇದು. ಮತ್ತು ಅದನ್ನ ಜೋಡಿಸೋದನ್ನು ಸಹ ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ನಾವು ಈಸಿಯಾಗಿ ಜೋಡಿಸ್ಕೋಬೋದು, ಅದರಲ್ಲಿ ಏನೂ ಕಷ್ಟ ಇಲ್ಲ. ಮತ್ತು ಪ್ರೈಸ್ ಕೂಡ ಅಷ್ಟೇ ತುಂಬ ಕಡಿಮೆನೇ ಇದೆ. ಪ್ರೈಸ್ ಬಂದು 140, 145 ಏನೋ ಬಿದ್ದಿದೆ. ಹೀಗಾಗಿ ತುಂಬಾ ಯೂಸ್ಫುಲ್ ಆಗಿದೆ. ಮತ್ತು ಹೈಟ್ ನೋಡಿ ನಾನು ಹಿಡ್ಕೊಂಡು ತೋರಿಸಿದ್ದೀನಿ, ಎಷ್ಟು ಉದ್ದನೇ ಕೊಟ್ಟಿದ್ದಾರೆ ಅದು ಸ್ಟಿಕ್ಕು. ಇದರಿಂದ ಬಗ್ಗೋದೇನು ಅವಶ್ಯಕತೆಯೇ ಇಲ್ಲ. ನೆಕ್ಸ್ಟ್ ಒನ್ ಲಾಂಡ್ರಿ ಬ್ಯಾಗ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಒಂದು ಕಾರ್ಡ್ಬೋರ್ಡ್ ಪೀಸ್ ಕೊಟ್ಟಿರ್ತಾರೆ ಬ್ಯಾಗ್ ಒಳಗಡೆ ಇಡೋದಕ್ಕೆ. ಅದನ್ನು ನಾವು ಇಟ್ಕೊಳ್ಬೇಕು, ಇಲ್ಲ ಅಂತಂದರೆ ಅದು ಸ್ಟಿಫಾಗಿ ಕೂತ್ಕೊಳ್ಳೋಂಗಿಲ್ಲ. ಅದನ್ನ ಇಟ್ಟಾದಮೇಲೆ ಅದು ತುಂಬಾ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಲೆಂತ್ ಕೂಡ ಅಷ್ಟೇ, ತುಂಬ ದೊಡ್ಡದೂ ಇಲ್ಲ, ತುಂಬ ಚಿಕ್ಕದೂ ಇಲ್ಲ. ನಾನು ಯಾವ ಲೆಂತಲ್ಲಿ ಬೇಕು ಅಂದ್ಕೊಂಡಿದ್ನೋ ಅದೇ ಥರನೇ ಬಂದಿದೆ. ಹೀಗಾಗಿ ತುಂಬಾ ಖುಷಿ ಆಯಿತು. ತುಂಬ ದೊಡ್ಡದಿದ್ರೂ ಅದು ಚೆನ್ನಾಗಿ ಕಾಣಿಸೋಂಗಿಲ್ಲ, ತುಂಬ ಚಿಕ್ಕದಿದ್ರೂ ಅದರಲ್ಲಿ ಏನೂ ಬಟ್ಟೆ ಹಿಡಿಯೋಂಗಿಲ್ಲ. ಹೀಗಾಗಿ ಮೀಡಿಯಮ್ ಸೈಜ್ ಇದೆ. ತುಂಬ ಕ್ಯೂಟ್ ಅನ್ನಿಸ್ತು ನಂಗೆ ಮಾತ್ರ. ಯಾರಿಗಾದ್ರೂ ಬೇಕು ಅಂತಂದರೆ ಡೆಫಿನೆಟಾಗಿ ಬೈ ಮಾಡ್ಬೋದು. ಅದಾದ ನಂತರ ಕಿಟಕಿ ಹತ್ತಿರ ಸ್ವಲ್ಪ ಫುಲ್ಲೆಲ್ಲ ಮೆಸ್ಸಿ ಆಗೋಗ್ಬಿಟ್ಟಿತ್ತು. ಅದರಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಕಾಣೋ ಹಾಗೆ ಇಟ್ಕೊಳ್ಳೋಣ ಅಂತ ಅದನ್ನೇ ಮಾಡ್ತಾಯಿದ್ದೆ. ವಿಡಿಯೋದಲ್ಲಿ ಮ್ಯೂಸಿಕ್ ಹಾಕ್ತಿದ್ದೀನಿ, ಹಾಗೆ ಮಧ್ಯೆ ಮಧ್ಯೆ ಮಾತಾಡ್ತಾ ಇರ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅದಾದ ನಂತರ ಏನಾದರೂ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಇದನ್ನೊಂದು ಸಾಸ್ ಬಾಟಲ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೆ. ಮನೇಲಿ ಹಾಗೆ ಸ್ವಲ್ಪ ಕಲ್ಲಿತ್ತು, ಫಿಶ್ ಟ್ಯಾಂಕಲ್ಲಿ ಹಾಕ್ತೀವಲ್ಲ ಆ ಕಲ್ಲು, ಅದನ್ನು ಇದರೊಳಗೆ ಹಾಕಿ ಸ್ವಲ್ಪ ನೀರು ಹಾಕಿಟ್ರೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಹಾಕ್ತಿದ್ದೀನಿ. ಅದನ್ನು ಹಾಕಿದ ನಂತರ ನನ್ನ ಹತ್ರ ಸ್ವಲ್ಪ ವೈಟೊಂದು ಉಸುಗು ಟೈಪ್, ಅಂದರೆ ಅದು ಸಣ್ಣ ಸಣ್ಣ ಕಲ್ಲಿರುತ್ತೆ, ಅದನ್ನು ಫಿಶ್ ಟ್ಯಾಂಕಲ್ಲೇ ಹಾಕೋದು ಆ ಥರನೂ ಇತ್ತು. ಅದನ್ನು ಸ್ವಲ್ಪ ಹಾಕೋಣ ಅಂತ ಹಾಕ್ತಿದ್ದೀನಿ.
ಅದನ್ನು ಕೈಯಲ್ಲೇ ಹಾಕಿದೆ, ಅಷ್ಟೊಂದು ಈಸಿಯಾಗಿ ಬರಲಿಲ್ಲ ಅದು. ತುಂಬ ಸಣ್ಣ ಇತ್ತಲ್ವಾ, ಎಲ್ಲ ಚೆಲ್ಲೋಗ್ತಿತ್ತು. ಅದರಿಂದ ಇದು ಜಾಡಿ ತಂದು ಹಾಕಿದ್ರೆ ಆಯ್ತಂತ ಹಾಕಿದೆ. ತುಂಬಾ ಈಸಿಯಾಗಿ ಹಾಕೋಕೆ ಬಂತು ಇದರಿಂದ. ಬಿಳಿ ಉಸುಕಾದ್ಮೇಲೆ ಮತ್ತೆ ಮೊದಲು ಹಾಕಿದ್ನಲ್ಲ ಕಲರ್ ಕಲ್ಲು, ಅದೇ ಕಲ್ಲನ್ನ ಮತ್ತೊಮ್ಮೆ ಹಾಕ್ಕೊತಿದ್ದೀನಿ. ಅಂದರೆ ಡಿಫ್ರೆಂಟಾಗಿ ಕಾಣುತ್ತೆ, ಒಂದು ಲೇಯರ್ ಥರ ಕಾಣುತ್ತೆ ಅಂತ. ಅದನ್ನು ಹಾಕ್ಕೊಂಡು ನಂತರ ನೀರು ಹಾಕ್ಕೊತಿದ್ದೀನಿ. ನಂತರ ಮಣ್ಣಿಂದು ಗ್ಲಾಸ್ ಇತ್ತು ಮನೆಯಲ್ಲಿ. ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಗಿಡ ಹಾಕೋಣ, ಒಂಥರ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಮನೇಲೇ ಸಣ್ಣ ಸಣ್ಣ ಅಲೋವೆರಾ ಗಿಡಗಳಿದೆ. ಅದನ್ನೇ ಹಾಕಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಗಿಡ ಎಲ್ಲ ಹಾಕಿದ್ದಾಯಿತು. ಇವಾಗ ಅರೇಂಜ್ ಮಾಡ್ತಾ ಇದ್ದೀನಿ. ಇವು ಮನೇಲಿ ಸ್ವಲ್ಪ ಶೋ ಪೀಸಸ್ ಇತ್ತು, ಹಾಗೇನೆ ಡಬ್ಬಿಯಲ್ಲಿ ಕಟ್ಟಿ ಮೇಲೆ ಹಾಕ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ನೋಡೋಣ, ಇಟ್ಕೊಳ್ಳೋಣ, ಚೆನ್ನಾಗಿ ಕಾಣಿಸ್ಬೋದು ಅಂತ ಇಡ್ತಿದ್ದೀನಿ. ಅದಾದ ನಂತರ ಒಂದು ಮಡಿಕೆ ಪ್ಲೇಟ್ ಇತ್ತು, ಹಾಗೆ ಒಂದು ಆರ್ಟಿಫಿಷಿಯಲ್ ಗುಬ್ಬಿ ಸಹ ಇತ್ತು. ಅದನ್ನು ನೀರು ಹಾಕಿ ಅದರಲ್ಲಿಟ್ಟು, ಇದು ದೀಪ ಬರುತ್ತಲ್ಲ ಪ್ಲಾಸ್ಟಿಕ್ ದೀಪ, ಆ ದೀಪಗಳನ್ನು ಇಟ್ಟು ಅದರಲ್ಲಿ ಹೂ ಹಾಕಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಎಲ್ಲದಕ್ಕಿಂತ ಅಲೋವೆರಾ ಗಿಡಗಳೇ ತುಂಬ ಇಷ್ಟ ಆಯಿತು. ಎಷ್ಟು ಒಂಥರ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸ್ತಿತ್ತು, ಒಂಥರ ಕ್ಯೂಟಾಗಿ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೊಂದು ನನ್ನ ಹತ್ರ ಕೀಚೈನ್ ಇತ್ತು, ಅಂದರೆ 2 ಗುಬ್ಬಿ ಕೂತಿರೋದು. ಅದನ್ನು ಸಹ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ಬೋದು ಅಂತ ಅದನ್ನು ಕಟ್ತಾ ಇದ್ದೀನಿ. ಕಿಟಕಿಗೆ ಕಟ್ಟಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮನಿ ಪ್ಲ್ಯಾಂಟ್ ಹತ್ರ ಕಟ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ನೋಡಿ ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ. ಅದಾದ ನಂತರ ಲಾಂಡ್ರಿ ಬ್ಯಾಗ್ ತರಿಸಿದ್ನಲ್ಲ, ಅದನ್ನು ಈ ಟೇಬಲ್ ಮೇಲೆ ಇಟ್ಕೊಂಡ್ರಾಯ್ತು ಅಂತ ಇಡ್ತಿದ್ದೀನಿ. ನಾನು ಇದರಲ್ಲಿ ಬಟ್ಟೆ ಹಾಕೋಕ್ಕಂತ ತರಿಸಿಲ್ಲ, ಬ್ಲ್ಯಾಂಕೆಟ್ಸ್ ಮತ್ತು ಬೆಡ್ಶೀಟ್ಸ್ನ ಇಟ್ಕೊಳ್ಳೋಕ್ಕಂತ ತರಿಸ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಬಟ್ಟೆನ ನಾವು ಡೈಲಿ ವಾಶ್ ಮಾಡೋದ್ರಿಂದ ಲಾಂಡ್ರಿ ಬ್ಯಾಗಿನ ಅಷ್ಟು ನನಗೆ ನೆಸಸರಿ ಇಲ್ಲ.
ಅದರಿಂದ ಬ್ಲ್ಯಾಂಕೆಟ್ಸ್ ಇಟ್ಕೊಂಡ್ರೆ ಆಯಿತು ಅಂತ ತರಿಸ್ಕೊಂಡಿದ್ದೀನಿ. ವಾರ್ಡ್ರೋಬಲ್ಲಿ ಇಟ್ಕೊಳ್ಬೋದು ಬಿಡಿ ಬ್ಲ್ಯಾಂಕೆಟ್ಸು, ಬಟ್ ಬಟ್ಟೆಗಳಿಂದನೇ ತುಂಬೋಗಿದೆ ವಾರ್ಡ್ರೋಬು. ಹಾಗಾಗಿ ಎಲ್ಲಿ ಡೈಲಿ ಅದನ್ನು ಅಲ್ಲೇ ಇದನ್ನ ಅಡ್ಜಸ್ಟ್ ಮಾಡೋದು ಅಂತ ಇಲ್ಲೇ ಹೊರಗಡೆನೇ ಒಂದು ಬ್ಯಾಗ್ ಥರ ತರಿಸ್ಕೊಂಡ್ರೆ ಆಯಿತು ಅಂತ ಇದನ್ನ ತರಿಸ್ಕೊಂಡೆ. ನಾವು ಹಾಗೆ ಓಪನ್ ಆಗಿ ಇಡೋದಕ್ಕಿಂತ ಹೀಗೆ ಒಂದು ಬ್ಯಾಗ್ನಲ್ಲಿ ಜೋಡಿಸಿಟ್ಕೊಂಡ್ರೆ ತುಂಬ ನೀಟ್ ಅನಿಸುತ್ತೆ. ಬೇಕಿದ್ರೆ ನೀವೇ ನೋಡ್ಬೋದು ನಾನು ಬಿಫೋರ್ ಹೆಂಗೆ ಕಾಣಿಸ್ತಿತ್ತು, ಇವಾಗ ಆಫ್ಟರ್ ಬ್ಯಾಗ್ನಲ್ಲಿ ಇಟ್ಕೊಂಡಾದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.